ನೋಡಿ, ಸೊ ಕಳೆದ ಒಂದು ವಾರಗಳ ಹಿಂದೆ ನಾನು ಇಲ್ಲಿ ಎ ಟಿ ಎಮ್ಮಲ್ಲಿ ಅಮೌಂಟ್ ತಗೊಳ್ಳೋಣ ಅಂತ ಬಂದಿದೆ. ಸೊ ಅದೇನಾಯಿತು ಅಂದರೆ ಅಮೌಂಟ್ ಬರಲಿಲ್ಲ, ಆಕಸ್ಮಿಕವಾಗಿ ತಾಂತ್ರಿಕ ದೋಷದಿಂದ ಬರಲಿಲ್ಲ. ತದನಂತರ ನಾನು ಇವತ್ತು ಬಂದು ಹಣವನ್ನು ತೆಗೆದುಕೊಳ್ತಿದ್ದೀನಿ. 4,000 ರೂಪಾಯಿ ಅಮೌಂಟ್ ಕಟ್ಟಾಗಿತ್ತು. ತದನಂತರ ಇವಾಗ ಹಣವನ್ನು ಮತ್ತೆ ಇದೇ ಎ ಟಿ ಎಮ್ಮಲ್ಲಿ ಬಂದು ತೆಗೆದುಕೊಂಡಿದ್ದೀನಿ. ಇದು ವಿಚಾರ ಏನಪ್ಪ ಅಂದರೆ, ನೋಡಿ, ಎಮರ್ಜೆನ್ಸಿಗೆ ಅಂದ್ಬಿಟ್ಟು ನಮಗೆ ಇಲ್ಲೊಂದು ಎ ಟಿ ಎಮ್ ಇದೆ. ಸೊ ಇದು ಬಂದು ಇಂಡಿಯಾ ಒನ್ ಅಂತಕ್ಕಂಥ ಎ ಟಿ ಎಮ್ಮು. ಸೊ ಆವತ್ತು ನಾನು ಹಣವನ್ನು ತೆಗಿಬೇಕಾದ್ರೆ ಆಕಸ್ಮಿಕವಾಗಿ ಅದು ಏನೋ ಬ್ಯಾಂಕಲ್ಲಿ ವ್ಯತ್ಯಾಸ ಆಗಿ ತಾಂತ್ರಿಕ ದೋಷ ಆಗಿತ್ತು. ಅದನ್ನ ಕಂಪ್ಲೇಂಟ್ ಮಾಡಿದ್ವಿ. ಅದರಂತೆಯೇ ನನಗೆ ಇವತ್ತು ರಿಟರ್ನ್ ಅಮೌಂಟ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಥ ಎ ಟಿ ಎಮ್ನ ಸಿಬ್ಬಂದಿ ವರ್ಗದವರು ಕರೆದು ಇವತ್ತು, ಸರ್ ನಿಮ್ಗೆ ಅಮೌಂಟ್ ಬಂದಿದೆ ನೋಡಿ ಸರ್, ಅಮೌಂಟ್ ತಗೊಳ್ಳಿ ಅಂತಂದ್ಬಿಟ್ಟು ನಮಗೆ ಮೆಸೇಜ್ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಬಂದು ನಾನು ನನ್ನ ಹಣವನ್ನು ತೆಗೆದುಕೊಂಡಿದ್ದೀನಿ. ಟೈಮ್ ಏನಾಗುತ್ತೆ ಅಂದರೆ, ಎ ಟಿ ಎಮ್ಗಳಲ್ಲಿ ಹಣವನ್ನು ತೆಗೆದುಕೊಳ್ಬೇಕಾದ್ರೆ ಟೈಮ್ ಈ ಥರದ ತಾಂತ್ರಿಕ ದೋಷಗಳು ಕಂಡುಬರ್ತವೆ. ಸೊ ಅದನ್ನು ಹೊರತುಪಡಿಸಿ ನಾವು ಯಾವುದೇ ತರಹದ ಎ ಟಿ ಎಮ್ ಬಗ್ಗೆ ಆಗಲಿ, ಬ್ಯಾಂಕ್ ಬಗ್ಗೆ ಆಗಲಿ ಯಾವುದೇ ತರಹದ ಅಪಪ್ರಚಾರವನ್ನು ಮಾಡಿಲ್ಲ. ಸೊ ಟೈಮ್ ಆ ರೀತಿ ಆಯಿತು. ವಿತಿನ್ ನನಗೆ 3 ಡೇಸಲ್ಲಿ ಅಮೌಂಟು ರಿಟರ್ನ್ ಆಗಿದೆ. ಸೊ 3 ಡೇಸಲ್ಲಿ ಅಮೌಂಟ್ ಬಂದಿದೆ. ಸೊ ಅದನ್ನು ನಾನು ಪರಿಶೀಲನೆ ಮಾಡಿ ಇವತ್ತು 4,000 ಹಣವನ್ನು ತೆಗೆದುಕೊಂಡಿದ್ದೀನಿ. ಸರಿ, ಸುಮಾರು ಒಂದು ವಾರದ ಮೇಲಾಯಿತು. ನಾನು ಎ ಟಿ ಎಮ್ನಲ್ಲಿ ಈ ಥರ ನನ್ನ ಅಮೌಂಟ್ ಎಮರ್ಜೆನ್ಸಿ ಇತ್ತು, ನಾವು ಸಂಘ ದುಡ್ಡು ಕಟ್ಟಬೇಕಿತ್ತು. ಆ ಟೈಮಲ್ಲಿ ನೋಡಿ ಹಿಂಗೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಹಾಕಿದೆ. ಸೊ ಅದರಂತೆಯೇ ನಮಗೆ ಎ ಟಿ ಎಮ್ ಮೂಲಕ, ಇಲ್ಲಿನ ಸಿಬ್ಬಂದಿ ವರ್ಗದ ಮೂಲಕ ನಮಗಾಗಿರ್ತಕ್ಕಂಥ ಸಹಾಯವನ್ನು ಸಹ ನಾನು ಮೆನ್ಷನ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಾವು ಏನಪ್ಪ ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ನೀವೇನು ಮಾಡಿ, ಎ ಟಿ ಎಮ್ಮಲ್ಲಿ ಹಣವನ್ನು ತೆಗೆಯಲಿಕ್ಕೆ ಹೋಗಬೇಡಿ. ಟೈಮ್ ಈ ಥರ ಏನೋ ತಾಂತ್ರಿಕ ದೋಷ ಆಗ್ಬಿಟ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ. ಸೊ ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಸದ್ಯಕ್ಕೆ ಇವಾಗ ನಮಗೆ 3 ಡೇಸಲ್ಲಿ ಅಮೌಂಟು ರೀಫಂಡ್ ಆಗಿದೆ. ಸೊ ಆ ಒಂದು ಹಣವನ್ನು ಇದೇ ಎ ಟಿ ಎಮ್ಮಲ್ಲಿ ನಾನು ಬಂದು ಇವಾಗ ತಾನೇ ಅಮೌಂಟನ್ನು ತೆಗೆದುಕೊಂಡಿರ್ತೀನಿ. ಸದ್ಯಕ್ಕೆ ನಮ್ಮ ಸುತ್ತಮುತ್ತ ವಲಯ, ನಮ್ಮ ಕೌದಳ್ಳಿ, ಏನು ನಮ್ಮ ಈ ಭಾಗವಾಗಿ ಎಲ್ಲೂ ಸಹ ಎ ಟಿ ಎಮ್ ಇಲ್ಲ. ಏನು ನಮ್ಮ ಹನೂರಿನಿಂದ ಹಿಡಿದು ಮಹದೇಶ್ವರ ಬೆಟ್ಟದ ತನಕ ನಮ್ಮ ಕೌದಳ್ಳಿ ಬಹು ಮುಖ್ಯವಾದಂತಹ ಹಳ್ಳಿ. ಸೊ ಸರಿಸುಮಾರು ಒಂದು 20 ಹಳ್ಳಿಯನ್ನು ಸುತ್ತುವರೆದಂತಹ ಈ ಒಂದು ಪ್ರದೇಶದಲ್ಲಿ ಎಲ್ಲೂ ಸಹ ಎ ಟಿ ಎಮ್ ಇಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ಇಂಡಿಯಾ ಎ ಟಿ ಎಮ್ನವರು ಇಲ್ಲಿ ನಮಗೆ ಒಂದು ಎ ಟಿ ಎಮ್ ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ. ಸೊ ಅವ್ರನ್ನ ನಾವು ಈ ಕ್ಷಣದಲ್ಲಿ ನೆನೆಸ್ಕೊಳ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತೀವಿ. ಸೊ ಸದ್ಯ ಟೈಮ್ ಆ ಥರ ಒಂದು ತಾಂತ್ರಿಕ ದೋಷ ಆಗುತ್ತೆ. ಸೊ ಎಲ್ಲ ಗ್ರಾಹಕರು ಸಹಕಾರವನ್ನು ನೀಡಿ ಅಂತ ಒಂದು ಮನವಿಯನ್ನು ಸಹ ಹಾಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.